Hey, welcome to Food Forest. Today I am sharing this perfect beautiful naan katai ರೆಸಿಪಿ. ಈ ರೆಸಿಪಿನ ಫಾಲೋ ಮಾಡಿದರೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಈ ಹಬ್ಬದ ಸೀಸನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ರೆಸಿಪಿ. ಓಕೆ, ನಾನಿಲ್ಲಿ 1 ಕಪ್ ಆಲ್ ಪರ್ಪಸ್ ಫ್ಲೋರ್ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 1/2 ಕಪ್ ಕಡಲೆ ಹಿಟ್ಟು ಆರ್ ಗ್ರಾಮ್ ಫ್ಲೋರ್ ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಸ್ಪೂನ್ ರವೆ ತಗೊಂಡಿದ್ದೀನಿ, ಅದು ಟೆಕ್ಸ್ಚರ್ ಚೆನ್ನಾಗಿ ಕೊಡುತ್ತೆ. ಈಗ 1/2 ಕಪ್ ಪೌಡರ್ ಶುಗರ್ ಆರ್ ಐಸಿಂಗ್ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪೌಡರ್ ಶುಗರ್ ಇಲ್ಲ ಅಂದರೆ ರೆಗ್ಯುಲರ್ ಶುಗರ್ನೇ ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ಪಿಂಚ್ ಆಫ್ ಸಾಲ್ಟ್ ಆ್ಯಂಡ್ ಸ್ವಲ್ಪ ಕಾರ್ಡಮಮ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಫ್ಲವರ್ನು ಸೇವ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಐ ಕ್ಯಾನ್ ಗೆಟ್ ನೈಸ್ ಟೆಕ್ಸ್ಚರ್ ಆ್ಯಂಡ್ ಲಂಪ್ ಫ್ರೀ ಬ್ಯಾಟರ್. ಈಗ 1/2 ಕಪ್ ಘೀ ಅಥವಾ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ 1/2 ಕಪ್ ಅಂತೂ ಬೇಕೇ ಬೇಕು. ಸ್ವಲ್ಪ ಜಾಸ್ತಿ ಆದರೆ ಪರವಾಗಿಲ್ಲ, ಬಟ್ ಕಡಿಮೆ ಮಾತ್ರ ಆಗಲೇಬಾರ್ದು. ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ನೆನಪಿರಲಿ, ಇದಕ್ಕೆ ಯಾವುದೇ ಮಿಲ್ಕ್ ಆರ್ ವಾಟರ್ ಏನೂ ಲಿಕ್ವಿಡ್ನ ಆ್ಯಡ್ ಮಾಡಬಾರ್ದು. ಓನ್ಲಿ ತುಪ್ಪದಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಹೇಗಂದರೆ ಉಂಡೆನ ಕಟ್ಟಿದಾಗ ಯಾವುದೇ ಥರದ ಕ್ರ್ಯಾಕ್ಸ್ ಬರಬಾರ್ದು. ಅಂದಾಗ ಮಾತ್ರ ನಿಮ್ಮ ಬ್ಯಾಟರ್ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈ ಥರ ಸ್ವಲ್ಪ ಸ್ವಲ್ಪ ಬ್ಯಾಟರ್ನ ತಗೊಂಡು ಸ್ಮಾಲ್ ಬಾಲ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಫಿಂಗರಿಂದ ಅಥವಾ ಬ್ಯಾಕ್ ಆಫ್ ದ ಸ್ಪೂನಿಂದ ಈ ಥರ ಪಿಂಚ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಲ್ಲಿ ಹೋಲ್ ಮಾಡಿಕೊಂಡು ಇದರ ಮೇಲೆ ಗಾರ್ನಿಷಿಂಗ್ ವಿತ್ ಸಮ್ ಕ್ರಶ್ಡ್ ಆಲ್ಮಂಡ್ಸ್ ಆ್ಯಂಡ್ ಪಿಸ್ತಾಶಿಯೋ. ಅದಷ್ಟೇ ಅಲ್ಲ, ಈ ಥರ ಶೇಪ್ ಮಾಡೋದ್ರಿಂದ ಕ್ರ್ಯಾಕ್ಸ್ ಈವನ್ಲಿ ಆಗಿ ಬರುತ್ತೆ. ಈಗ ನಾನು ಇದನ್ನು 20 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟು ಚಿಲ್ ಮಾಡ್ತಾಯಿದ್ದೀನಿ. ಆಫ್ಟರ್ 20 ಮಿನಿಟ್ಸ್ ಅವನ್ನಲ್ಲಿ ಇಡಬೇಕು. ಪ್ರೀಹೀಟೆಡ್ 180 ಡಿಗ್ರಿ ಸೆಲ್ಸಿಯಸ್ ಆರ್ 350 ಡಿಗ್ರಿ ಫ್ಯಾರನ್ಹೈಟಲ್ಲಿ 15 to 18 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ಇದನ್ನು ಸ್ಟವ್ ಮೇಲೆ ಬೇಕಿದ್ರೂ ಮಾಡ್ಕೊಳ್ಬೋದು, ಅವನ್ನೇ ಬೇಕು ಅಂತ ಇಲ್ಲ. ಲುಕ್ ಎಟ್ ದಿಸ್, ಎಷ್ಟು ಚೆನ್ನಾಗಿ ಕ್ರ್ಯಾಕ್ಸ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಫ್ರಿಜ್ಜಲ್ಲಿ 20 ಮಿನಿಟ್ಸ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಪ್ಲಂಪಿಯಾಗಿ ಬಂದಿದೆ. ಈ ಥರ ಆಗಿರಬೇಕು ಅದು. ಈ ಫೆಸ್ಟಿವಲ್ ಸೀಸನ್ಗೆ ಯಾರಾದರೂ ನ್ಯೂ ರೆಸಿಪಿನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಯು ಶುಡ್ ಟ್ರೈ ದಿಸ್ ಒನ್. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ನಾನ್ ಕಟಾಯಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.